ನಮಸ್ತೆ. ಇಲ್ಲಿ ನೀವು ನೋಡ್ತಾ ಇರೋ ಹಣ್ಣುಗಳು ಬಂದು ನಮ್ಮ ತೋಟದ್ದು ಹರಿ ಆರ್ಗ್ಯಾನಿಕ್ ಫಾರ್ಮ್ ತೋಟ, ತುಮಕೂರು, ಬೆಳ್ಳಾವಿ ಹೋಬಳಿ, ರಂಗನಪಾಳ್ಯ ಗ್ರಾಮದ್ದು. ಮೊದಲನೇದಾಗಿ ಇದು ಮಾದಫಲ ಅಂತ ಹೇಳ್ಬಿಟ್ಟು, ಹಾಗೆ ಇದು ಸೀಡ್ಲೆಸ್ ಲೆಮನ್ ಅಂತಲೂ ಸಹ ಕರೀತಾರೆ. ಇದು ನಾರ್ಮಲ್ಲು ಇವಾಗ ಮಾರ್ಕೆಟ್ ಲೆಮನ್ ಅಂತ ಏನು ಕರಿತೀವಿ ಆ ನಿಂಬೆ. ಇದು ಕುಮುಕಾಟ್, ಇದು ಸ್ವೀಟು ಲೆಮನ್ ಅಂತ ಕರೀತಾರೆ. ಅಮಟೆ, ಇದು ಬಟರ್ ಫ್ರೂಟ್. ಇದು ಬಂದು ನಿಮಗೆ ಸ್ವೀಟ್ ಸ್ಯಾಂಟೋಲ್ ಅಂತ ಹೇಳ್ಬಿಟ್ಟು. ಇದು ಅರ್ಕ ಸಹನ ಅಂತ ಹೇಳ್ಬಿಟ್ಟು ಸೀತಾಫಲ ಜಾತಿದು. ಇದು ನಾರ್ಮಲ್ಲು ನಮ್ಮ ಸೀತಾಫಲ. ಇದು ಪಂಡಾಪಲ್ ಅಂತ ಹೇಳ್ಬಿಟ್ಟು, ಅನೋನಾ ಗ್ಲಾಬ್ರಾ ಅಂತ ಕರೀತಾರೆ. ಇದು ಜ್ಯೂಸ್ ಪರ್ಪಸ್ ಅಷ್ಟೇ. ಇದು ಬಂದು ನಿಮಗೆ ಮಲಯನ್ ಆಪಲ್ ಅಂತೇಳಿ ವೈಟ್ ವೆರೈಟಿ. ಇದು ವೈಟ್ ಆಗುತ್ತೆ. ಇದು ಮೆಡಿಸಿನಲ್ ಪ್ಲ್ಯಾಂಟ್, ಮಹಾಕೂಟ ದೇವ ಫ್ರೂಟ್ ಅಂತ ಹೇಳ್ಬಿಟ್ಟು. ಇದು ಟ್ರಾಪಿಕಲ್ ಆಪ್ರಿಕಾಟ್ ಅಂತ ಹೇಳ್ಬಿಟ್ಟು ಜ್ಯೂಸ್ ಪರ್ಪಸ್. ಇದೆಯಲ್ಲ, ಇದು ಜ್ಯೂಸ್ಗೆ ಬಳಸುವಂಥ ಹಣ್ಣುಗಳಿದು. ಇದು ಬಿಗ್ನೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಬಂದು ನಿಮಗೆ ಸ್ಟಾರ್ ಫ್ರೂಟ್, ಸ್ವೀಟ್ ಸ್ಟಾರ್ ಫ್ರೂಟ್ ಇದು. ಆಮೇಲೆ ನೆಲ್ಲಿ, ಇದು ನಾರ್ಮಲ್ ನೆಲ್ಲಿ. ಇದು ಹಾಗೆ ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಲಾಂಗನ್ ಅಂತೇಳಿ ಉತ್ತಮವಾಗಿರುತ್ತೆ, ಸ್ವೀಟಾಗಿರುತ್ತೆ ತಿನ್ನಲಿಕ್ಕೆ. ಇದು ಬೀಟ್ರೂಟ್ ಹೂವು ಅಂತ ಹೇಳ್ಬಿಟ್ಟು ಸೀಬೆನಲ್ಲಿ. ಹಾಗೆ ದಾಳಿಂಬೆ, ಇದು ಚಿಕ್ಕ ಚಿಕ್ಕ ಕಾಯಿಗಳು ಬಿಡ್ತವೆ, ನ್ಯಾಚುರಲಾಗಿ ಬೆಳೆದಿರೋದ್ರಿಂದ ಇಷ್ಟು ದಪ್ಪ ಬಂದಿಲ್ಲ ನಮ್ಮಲ್ಲಿ. ಹಾಗೆ ಇದು ವೈಟ್ ವಾಟರ್ ಆಪಲ್. ಇದು ಕರಂಡ ಚೆರಿ ಅಂತ ಹೇಳ್ಬಿಟ್ಟು ಬದುಗಳಲ್ಲಿ ಫೆನ್ಸಿಂಗಾಗಿ ಬಳಸೋವಂಥ ಚೆರಿ ಇದು. ಆಮೇಲೆ ಚಟ್ನಿ ಸಹ ಮಾಡ್ಬೋದು ಇದರಲ್ಲಿ. ನೀವು ಕೇಕ್ ಮೇಲೆ ಇಡೋ ಚೆರಿ ಅಂತ ಕೊಡ್ತಾರೆ, ಆದರೆ ಇದು ಒರಿಜಿನಲ್ ಕೇಕ್ ಮೇಲೆ ಇಡೋ ಚೆರಿ ಅಲ್ಲ. ಇದು ಮನಿಲಾ ಟೆನ್ನಿಸ್ ಚೆರಿ ಅಂತ ಹೇಳ್ಬಿಟ್ಟು. ಹಾಗೆ ಇದು ಪಕ್ಷಿಗಳು ತಿಂದಿದ್ದಾವೆ ಇವನ್ನ. ತೈವಾನ್ ವೈಟ್, ಇದು ಸೀಬೆನಲ್ಲಿ. ಇಷ್ಟು ಹಣ್ಣುಗಳು ಇವಾಗ ಅಂದರೆ ಅನ್ಸೀಸನಲ್ ಫ್ರೂಟು ನಮ್ಮ ತೋಟದಲ್ಲಿ ಬರ್ತಾ ಇದೆ. ಧನ್ಯವಾದಗಳು.